ಸರ್ ನಮಸ್ತೆ. ನಮಸ್ತೆ. ನಾವು ಬೆಂಗಳೂರು ಕಿಂಗ್ ಯೂಟ್ಯೂಬ್ ಚಾನಲ್ನಿಂದ ಓಕೆ. ಸರ್, ಇದು 400 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ದೊಡ್ಡಾಲದ ಮರದಲ್ಲಿ ಬಂದಿದ್ದೀವಿ ಇವತ್ತು. ಸರ್, ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಇದು ನಮಗೆ ಇದು ಕಡೆ ತಲೆಮಾರು ಅಂದರೆ ನಮ್ಮ ಪೀಳಿಗೆ ಬಿಟ್ಟು ಮುಂದಿನ ಪೀಳಿಗೆಗೆ ಸಿಗಲ್ಲ ಅನಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅಲ್ಲ, ನೀವು ಹೇಳೋದು ಈಗಿನ ಪರಿಸ್ಥಿತಿ ನಿರ್ವಹಣೆ ವ್ಯವಸ್ಥೆ ನೋಡಿದ್ರೆ ಹಾಗೆ ಅನಿಸುತ್ತೆ. ಬಹುಶಃ ಮುಂದಿನ ಪೀಳಿಗೆಗೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದು ಅನುಮಾನ. ಸರ್ಕಾರ ಕ್ರಮ ತಗೊಂಡು ಇದನ್ನು ಹೇಗೆ ಸಂರಕ್ಷಿಸ್ಬೋದು ಅಂತ ಹೇಳಿ ಜೀವಶಾಸ್ತ್ರ ಇದ್ರ ಬಗ್ಗೆ ತಿಳ್ಕೊಂಡು ಅವ್ರನ್ನ ಕರೆಸಿ ಇದನ್ನು ಸಂರಕ್ಷಣೆ ಮಾಡೋದು ಹೇಗೆ, ಅದಕ್ಕೆ ತಕ್ಕಂತೆ ಹಾರ್ಟಿಕಲ್ಚರ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅನುದಾನ ನೀಡಿ ಆ ನಿರ್ವಹಣೆಗೆ ಅಂತ ಒಬ್ಬರು ಆಫೀಸ್ನ ನೇಮಿಸಿದ್ರೆ, ನೀವು ಹೇಳಿದಂಗೆ ನಾನು 4-5 ವರ್ಷದಿಂದ 6 ವರ್ಷದಿಂದ 8 ವರ್ಷದಿಂದ ಸತತವಾಗಿ ಬಂದಿದ್ದೀನಿ. ಈ ಹಿಂದೆ ಬಂದಾಗ ಸಾಕಷ್ಟು ಪಕ್ಷಿಗಳಿದ್ದು ಶಬ್ದ ಕೇಳೋದು ಎಲ್ಲ ಒಂಥರ ಸಂತೋಷ ಆಗೋದು. ಇವಾಗ ಇದಕ್ಕೆ ಬೇಲಿ ಎಲ್ಲ ಹಾಕಿ ಮನುಷ್ಯರಿಂದ ಸಂರಕ್ಷಣೆ ಮಾಡಿದ್ದಾರೆ. ಬಂದವರು ಬರೆಯುವಂಥದ್ದು ಮಾಡೋದು, ಆ ಒಂದು ಕೀಟ್ಲೆಯಿಂದ ರಕ್ಷಣೆ ಮಾಡಿದರೆ ಹೊರತು ಇದನ್ನು ನಿಜವಾಗ್ಲೂ ಇನ್ನೊಂದು 100 ವರ್ಷ ಹೇಗೆ ಸಂರಕ್ಷಣೆ ಮಾಡಿ ಪಠ್ಯಪುಸ್ತಕದಲ್ಲಿ ಹಾಕಿ ಮಕ್ಕಳಿಗೆ ತಿಳಿಯೋಂಗೆ ಮಾಡಿ ಪ್ರತಿಯೊಂದು ಶಾಲೆಗಳಿಗೆ ಇಲ್ಲಿ ಬರುವಂಥ ವ್ಯವಸ್ಥೆ ಮಾಡಿ, ಇದೇ ರೀತಿ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಅಥವಾ ದೊಡ್ಡ ಗಣಪತಿ ನಮ್ಮ ಬೆಂಗಳೂರಿಗೆ ಏನು ಇತಿಹಾಸ ಇದೆಯೋ ಅಂಥದ್ದೆಲ್ಲ ಒಂದು ಪಠ್ಯ ಪುಸ್ತಕದಲ್ಲಿ ತಂದು ಮಕ್ಕಳಿಗೆ ವರ್ಷಕ್ಕೊಮ್ಮೆ ಆದರೂ ಒಂದೊಂದು ಶಾಲೆಗಳು ಬಂದು ಪ್ರತಿದಿನ ಪ್ರತಿ ವಾರ ಯಾರಾದರೂ ಬರ್ತಾನೆ ಇರ್ತಾರೆ. ಆವಾಗ ನೋಡಿ ಇದ್ರ ಬಗ್ಗೆ ಮಹತ್ವ ತಿಳಿಯುತ್ತೆ ಮತ್ತು ಸಂರಕ್ಷಣೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಖಂಡಿತ ನೀವು ಹೇಳ್ದಂಗೆ ನಾನು ಸರ್ಕಾರ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಶೇಷವಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ತಾವು ಬನ್ನಿ, ತಮ್ಮ ಫ್ಯಾಮಿಲಿ ಕರ್ಕೊಂಡ್ಬನ್ನಿ, ಮಕ್ಕಳು ಮೊಮ್ಮಕ್ಕಳ ಜೊತೆ ಬಂದಾಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಯಾವ ರೀತಿ ಆನಂದ ಆಗುತ್ತೆ. ಈಗ ಸಿಟಿನೆಲ್ಲ ಬರೀ ಬಿಲ್ಡಿಂಗ್ಗಳೇ, ಬಟ್ ಇಲ್ಲಿ ಬಂದಾಗ ಅವರದೊಂದು ವ್ಯತ್ಯಾಸ ಗೊತ್ತಾದಾಗ ಅದಕ್ಕೆ ತಕ್ಕಂತೆ ಅನುದಾನ ರಿಲೀಸ್ ಮಾಡಿಸಿ ಪ್ರಾಣಿ ಪಕ್ಷಿಗಳು ಇರೋಂಥದ್ದು ಮಾಡಿ ಇದನ್ನು ಇನ್ನೂ ಚೆನ್ನಾಗಿ ಮಾಡಿ ಹೆಸರು ಪ್ರಸಿದ್ಧಿ ಆಗಲಿ. ನಮ್ಮ ನಾಡಲ್ಲಿ ಎಲ್ಲರೂ ಬಂದು ಪ್ರವಾಸಿಗರು ಬಂದು ನೋಡಿ ಹೋಗುವಂಥ ಆ ಒಂದು ಸ್ಥಿತಿಗೆ ತನ್ನಿ ಅಂತ ನಮ್ಮ ಒಂದು ಬೇಡಿಕೆ. ಕರ್ನಾಟಕದಲ್ಲೇ ಅತಿ ಪುರಾತನವಾದ ಮೊಟ್ಟ ಮೊದಲ ಮರ ಅಂತೇಳಿ ಇದಕ್ಕೆ ಹೆಸರಿದೆ. ಅಲ್ಲಿಗೆ ಕರ್ನಾಟಕದ ಕಿರೀಟ ಇದು. ಹೌದು ನೋಡಿ, ಈಗ ನಾವು ಸಾಲು ಮರದ ತಿಮ್ಮಕ್ಕಂಗೆ ಯಾವ ರೀತಿ ಗೌರವ ಕೊಟ್ಟರು ಅದಕ್ಕಿಂತ 4-5 ಪಟ್ಟು ಗೌರವ ಇದಕ್ಕೆ ಕೊಡಬೇಕು ಅಷ್ಟೇ. ಈಗ ಸಿಂಪಲ್ ಮಾತಲ್ಲಿ ಹೇಳೋದಾದ್ರೆ, ನಾವು ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ಏನು ಗೌರವ ಕೊಟ್ವಿ ಅದಕ್ಕಿಂತ ಹೆಚ್ಚಿನ ಗೌರವ ಇದು ಸಲ್ಲತ್ತಲ್ಲ ಈ ಸ್ಥಳಕ್ಕೆ. ಒಂದು ನಿರ್ವಹಣೆ ಮಾಡಿ ಅಷ್ಟೇ. ಈಗ ಸಾಕಷ್ಟು ಜನಕ್ಕೆ ಅವ್ರ ಮನಸ್ಸಲ್ಲಿ ಇರ್ಬೋದು, ಅದು ಯಾರಾದರೂ ಈಗ ಇರೋ ಸರ್ಕಾರದಲ್ಲಿ ಇರೋರು ಮುಂದಾಳತ್ವ ತಗೊಂಡು ಮಾಡಿದ್ರೆ ಶಾಶ್ವತವಾಗಿ ಅವರ ಹೆಸರು ಉಳ್ಕೊಳ್ಳುತ್ತೆ. ಇದೊಂದು ಅವಕಾಶ. ಹೌದು, ಸದಾವಕಾಶ. ಹೌದು. ಹಾಗೆ ನಮ್ಮ DK ಶಿವಕುಮಾರ್ ಅವರು ನಮ್ಮ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತಾರೆ. ದಯವಿಟ್ಟು ಈ ಮರನ ಒಂದ್ಸರಿ ಅವ್ರನ್ನ ತಿರುಗಿ ನೋಡ್ಬಿಟ್ಟು ಈ ಮರದ ಒಂದು ಸುತ್ತಮುತ್ತಲಿರೋ ಪರಿಸ್ಥಿತಿಯನ್ನೆಲ್ಲ ಸರಿ ಮಾಡಿಸಿ ಈ ಮರನೂ ಇನ್ನೊಂದ್ ಸ್ವಲ್ಪ ಗ್ರೇಟ್ ಮಾಡ್ಬೇಕು ಅಂತ ನಾವು ಅವ್ರ ಹತ್ರ ಕೇಳ್ಕೊತೀವಿ. ನೀವೇನ್ ಹೇಳ್ತೀರಾ ಸರ್? ಇಲ್ಲ, ಇದಕ್ಕೆ ನನ್ನ ಸಹಮತ ಇದೆ. ಅವರಾಗ್ಲಿ DK ಸುರೇಶ್ ಆಗಲಿ ಸಾಕಷ್ಟು ಅನುಭವ ಹೊಂದಿರೋರು ಮತ್ತು ಕ್ಷೇತ್ರದ ಬಗ್ಗೆ ಜನದ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ಅವರೊಮ್ಮೆ ಇಲ್ಲಿ ಬಂದು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಹೋಗಿ ಬನ್ನಿರಿ, ಒಂದು ಪರಿವೀಕ್ಷಣೆ ಮಾಡಿ ಅದಕ್ಕೇನು ವೆಚ್ಚ ಆಗುತ್ತೆ, ಇದನ್ನು ಹೇಗೆ ಸಂರಕ್ಷಣೆ ಮಾಡ್ಬೋದು ಅಂತ ಹೇಳಿ ಕಳಿಸಿದ್ರೆ 1 ತಿಂಗಳಲ್ಲಿ ಅದೆಲ್ಲ ವರದಿ ಸಿಕ್ಕಿ ಮನಸ್ಸು ಮಾಡಿದ್ರೆ ಅವರು ನಾವು ಯುಗಾದಿ ಅಷ್ಟರಲ್ಲಿ ಇದರದ್ದು ಒಂದು ಪರಿಸ್ಥಿತಿನೇ ಬದಲಾಯಿಸಿ ದೊಡ್ಡ ವಿಷಯ ಒಂದು ಹೊಸ ಸ್ವರೂಪ ಕೊಟ್ಟು ಆ ಕೀರ್ತಿ ಅವ್ರಿಗೆ ಸಲ್ಲತ್ತೆ. ಖಂಡಿತ ಅವಕಾಶ ಅದೊಂದು. ಹೌದೌದು, ಸದಾವಕಾಶ. ನಾನು ಹೇಳೋದು ಅವ್ರು ಮನ್ಸು ಮಾಡ್ಬೇಕಷ್ಟೇ. ಈಗ ಅಧಿಕಾರಿಗಳು ಒಂದು ಡೈರೆಕ್ಷನ್ ಕೊಟ್ರೆ ಯುಗಾದಿ ಕಳೆನೇ ಬೇರೆ ಇರುತ್ತಿದ್ದು. ಖಂಡಿತ ನಮ್ಮ ಹೊಸ ವರ್ಷ ವಿಜೃಂಭಣೆಯಿಂದ ಹೆಮ್ಮೆಯಿಂದ ಆಚರಿಸುವಂತ ಒಂದು ಅವಕಾಶ ಇರುತ್ತೆ. ಇದು ನನ್ನ ಅಭಿಪ್ರಾಯ. ತುಂಬಾ ಸಂತೋಷ ಸರ್ ನೀವು ಹೇಳ್ತಾ ಇರೋದು. ತುಂಬಾ ಖುಷಿ ಆಗುತ್ತೆ. ಧನ್ಯವಾದ. ಎಲ್ಲರೂ ನಮ್ಮ ಅಭಿಪ್ರಾಯನೂ ಅಷ್ಟೇ, ಮುಂದಿನ ಪೀಳಿಗೆಗೆ ಈ ಮರ ಉಳಿಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಈಗ ನಾವು ಬಂಗಾರ ವಜ್ರ ಅನ್ನೋ ತರ ಇದು ಅದಕ್ಕಿಂತ ಒಂದು ಬೆಲೆ ಬಾಳುವಂತಹ ಆಸ್ತಿ. ಸಾರ್ವಜನಿಕದ ಆಸ್ತಿ. ಹೌದು, ರಾಷ್ಟ್ರದ ಆಸ್ತಿ, ಸಂಪತ್ತು. ಅದು ಪರಿಗಣೆ ತಗೊಂಡು ಸಂಬಂಧಪಟ್ಟ ಮಂತ್ರಿಗಳು, ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ಮನ್ಸು ಮಾಡಿದ್ರೆ ಹೇಳಿದ್ನಲ್ಲ, ಈ ಯುಗಾದಿ ಕಳೆನೇ ಬೇರೆ ಇರುತ್ತೆ. ಖಂಡಿತ ಸರ್, ನಿಮ್ಮ ಬಾಯಿ ಆರ್ಕೆಯಿಂದ ಅದೇ ತರ ಖುಷಿಯಿಂದ ಅದೇ ತರ ಆಗ್ಲಿ. ಇನ್ನೂ ಈ ಮರ ಆದಷ್ಟು ಬೇಗ ಈ ಬೇರ್ಗಳೆಲ್ಲ ಏನು ಹೋಗಕ್ಕಾಗಿದೆ ಎಲ್ಲ ಸುಮಾರೆಲ್ಲ ಹೋಗ್ಬಿಟ್ಟಿದಾವೆ, ಅದೆಲ್ಲ ಸರಿಯಾಗಿ ಉಳ್ಕೊಳ್ಳಿ ಅಂತ ನಾವು ಅದೊಂದು ತಂತ್ರಜ್ಞಾನ ನಾವು ಜೀವ ಕೊಡಬಹುದು. ಒಂದು ಅವಕಾಶ ಇದೆ ಖಂಡಿತ ಮಾಡ್ಲಿ ಅಂತ ನಾವು ಕೂಡ ಈ ಮೂಲಕ ನಮ್ಮ ಪ್ರಾರ್ಥನೆಯೋ
ಅಥವಾ ಅದು ನಮ್ಮ ಬೇಡಿಕೆಯೋ ಹೇಗೆ ಪರಿಗಣಿಸಿ ಅದೊಂದು ಮಾಡಿ ಅಂತ ನಾವು ಬೇಡ್ಕೊಳ್ತೀವಿ ಅಷ್ಟೇ. ಎಂತೆಂತ ವಿಜ್ಞಾನಿಗಳೇ ಇದಾರೆ, ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ರಾತ್ರೋರಾತ್ರಿ ಅಂತದ್ರಲ್ಲಿ. ಇದ್ದಾರೆ ಇದಕ್ಕೆ ಏನೇ ಆದ್ರೂ ಸರ್ಕಾರ ಒಂದು ಮುತುವರ್ಜಿ ತಗೊಂಡು ಚಾಲನೆ ಕೊಡ್ಬೇಕಲ್ವಾ. ಅಷ್ಟೇ. ಮಿಕ್ಕಿದ್ದು ಮಾಡ್ಲಿಕ್ಕೆ ಹಣದಿಂದ ಆಗ್ಲಿ ಯಾವುದೇಯಿಂದ ಆಗ್ಲಿ, ಈಗ ನೀವು ಸಾಕಷ್ಟು ಇಲ್ಲಿ ನಮ್ಮ ಇನ್ಫೋಸಿಸ್ ಸುಧಾಮೂರ್ತಿ ಆಗ್ಲಿ, ಡಾಕ್ಟರ್ ಮಂಜುನಾಥ್ ಆಗ್ಲಿ, ಸಾಕಷ್ಟು ಜನ ಇದ್ದಾರೆ, ಹಣದ ಕೊರತೆ ಇಲ್ಲ. ಹೌದು. ಈಗ ಒಂದ್ ಮನ್ಸ್ ಮಾಡಿ ಇಲ್ಲಿ ಬಂದು ಅದಕ್ಕೆ ಉತ್ತೇಜನ ನೀಡ್ಬೇಕಷ್ಟೇ. ಅಷ್ಟೇ ಮಾಡೋ ಜನನು ಇದ್ದಾರೆ, ಹಣ ಅದಂತೂ ಕೊರತೆ ಇರಲ್ಲ. ಹಾ. ಸ್ಫೂರ್ತಿ ಇದ್ದು ಹೌದು ಇದೊಂದು ಸ್ವತ್ತು, ಅತ್ಯಮೂಲ್ಯವಾದ ಸ್ವತ್ತು, ನಮ್ಮ ಆಸ್ತಿ. ಯುಗಾದಿಗೆ ಹೊಸ ಸ್ವರೂಪ ಕೊಡೋಣ, ನಮ್ಮ ನಾಡಿಗೆ ಒಂದು ಕೀರ್ತಿ ಬರ್ಲಿ ಅಂತ ಮನ್ಸು ಮಾಡಿದ್ರೆ ಹಾ. ಕೇವಲ 1 ತಿಂಗಳಿನ 1 ರಿಂದ 2 ತಿಂಗಳಿನ ಕೆಲಸ ಅಷ್ಟೇ. ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ಧನ್ಯವಾದ.